ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಹುಬ್ಬಳ್ಳಿಯಲ್ಲಿ ನೇಹಾ ಹತ್ಯೆ ಖಂಡಿಸಿ ರೊಚ್ಚಿಗಿದ್ದಂಥ ಎಬಿವಿಪಿ ಕಾರ್ಯಕರ್ತರಿಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವರ ಮನೆಗೆ ಮುತ್ತಿಗೆ ಹಾಕಿ ಈಗ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಪರಮೇಶ್ವರ್ ನಿವಾಸದ ಬಳಿಗ ಹೈ ಡ್ರಾಮಾ ನಡೆದಿದೆ. ಕಾಕಿ ಕೆಟ್ಟಚ್ಚರದ ನಡುವೆಯೂ ಕೂಡ ಸದಾಶಿವ ನಗರದಲ್ಲಿರುವಂತಹ ಗೃಹ ಸಚಿವ ಪರಮೇಶ್ವರ್ ಅವರ ನಿವಾಸದ ಮೇಲೆ ದಾಳಿ ಮಾಡುವಂತಹ ಯತ್ನವನ್ನ ಎಬಿವಿಪಿ ಕಾರ್ಯಕರ್ತರು ಮಾಡಿದ್ರು. ಇದು ಬೆಂಗಳೂರಿನ ಸದಾಶಿವ ನಗರದಲ್ಲಿ ಕಂಡುಬರ್ತಾ ಇರುವಂತಹ ವಿಷಯ. ಗೃಹ ಸಚಿವ ಪರಮೇಶ್ವರ್ ಅವರ ಖಾಸಗಿ ನಿವಾಸದ ಮುಂದೆ ಪ್ರತಿಭಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮನೆ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ವಶಕ್ಕೆ ಪಡೆಯುವಂಥ ಪ್ರಯತ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಸಾಕಷ್ಟು ಹೈಡ್ರಾಮಾ ಕೂಡ ಆಯಿತು. ಮತ್ತು ಗೃಹ ಸಚಿವರು ಕೂಡ ಮನೆಯಲ್ಲೇ ಇದ್ದರು. ಅವರು ಕೂಡ ಮಾಧ್ಯಮ ಮಿತ್ರರ ಜೊತೆಗೆ ಮಾತನಾಡೋದಕ್ಕೆ ಪ್ರಯತ್ನ ಪಡುವಂಥ ಸಂದರ್ಭದಲ್ಲೇ ಬೆಳಗ್ಗೆ 9:30 ಸುಮಾರಿಗೆ ಒಂದು ಘಟನೆ ನಡೆದಿದೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಬೆಳಗ್ಗೆ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ರು. ಹುಬ್ಬಳ್ಳಿಯಲ್ಲಿ ನೇಹಾ ಹತ್ಯೆ ಖಂಡಿಸಿ ಎಬಿವಿಪಿ ಕಾರ್ಯಕರ್ತರು ಸಿಟ್ಟಾಗಿದ್ದಾರೆ. ಅವರೆಲ್ಲರೂ ಕೂಡ ಇವತ್ತು ಬೆಂಗಳೂರು ಘಟಕದಿಂದ ಗೃಹ ಸಚಿವರ ನಿವಾಸಕ್ಕೆ ಮುತ್ತಿಗೆ ಹಾಕುವಂಥ ಪ್ರಯತ್ನ ಮಾಡಿದ್ರು. ಪೊಲೀಸರು ಅವರನ್ನು ವಶಕ್ಕೆ ಪಡೆಯುವಂಥ ಕೆಲಸ ಮಾಡಿದ್ರು. ಈ ಸಂದರ್ಭದಲ್ಲಿ ಸಾಕಷ್ಟು ಹೈ ಡ್ರಾಮಾ ಕೂಡ ನಡೀತು. ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ? ನೋವಾ ಐವಿಎಫ್ನ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ. ಇವರಿಗೆ ಕಠಿಣ ಕ್ರಮ ಆಗಬೇಕು, ಗಲ್ಲಿಗೆ ಶಿಕ್ಷೆಯನ್ನು ನೀಡಲೇಬೇಕಂತ ಹೇಳಿ ನಮ್ದೊಂದು ಆಶಯ. ವಿದ್ಯಾರ್ಥಿ ಪರಿಷತ್ತಿಂದ ನಾವು ಬೃಹತ್ ಪ್ರತಿಭಟನೆ ಮಾಡ್ತಿದ್ದೀವಿ. ನಾವು ವಿದ್ಯಾರ್ಥಿಯಿಂದ ತಿಳ್ಕೊಳ್ಬಿಡಿ, ನಮ್ಮ ಕೈಯಲ್ಲಿ ಪೆನ್ ಅಲ್ಲ, ನಾವು ದಂಡ ಹಿಡಿಲಿಕ್ಕೂ ರೆಡಿ ಇದ್ದೀವಿ. ಆಯ್ತಾ? ದೊಡ್ಡ ಹೋರಾಟ ಮಾಡ್ತೀವಿ ನಾವು. ಕರ್ನಾಟಕದಲ್ಲಿ ದೊಡ್ಡ ಹೋರಾಟ ಮಾಡ್ತೀವಿ. ಇದು ವೈಯಕ್ತಿಕ ಘಟನೆಗಳು ಇದ್ದಿದ್ರೆ ಅವ್ರೇನು ಯಾವುದೇ ಆಗಲಿ ಫ್ಯಾಮಿಲಿ ಅವ್ರು ಯಾರು ಬಿಸ್ನೆಸ್ ಮಾಡಿಲ್ಲ, ಕಾಲೇಜಿಗೆ ನುಗ್ಗಿ ಹೊಡಿತಾರೆ ಅಂತ ಹೇಳಿದ್ರೆ ಇದು ನಮ್ಮ ಸರ್ಕಾರ ಎಷ್ಟು ಹದಗೆಟ್ಟಿದೆ, ನಮ್ಮ ಸರ್ಕಾರ ಎಷ್ಟು ನಿರ್ಲಕ್ಷ್ಯದ ಕಾರಣ. ಇದಕ್ಕೆ ನಾವು ಸಚಿವರಾಗಲಿ ಸಿಎಂ ಆಗಲಿ ನಾವು ಇದಕ್ಕಿನ್ನ ಇನ್ನು ಎಚ್ಚರಿಕೆಯಾಗಿ ರಾಜ್ಯಾದ್ಯಂತ ನಾವು ಘೋಷಣೆಯನ್ನು ಕೂಗ್ತೇವೆ. ಹಾಗೆ ಇದನ್ನ ನಾವು ಇಲ್ಲಿಗೆ ಬಿಡೋದಿಲ್ಲ, ನಾವು ನ್ಯಾಯ ಕೊಡಿಸ್ತೇವೆ. ಇದು ಯಾವುದೇ ಸರ್ಕಾರ ಆಗಿರ್ಬೋದು, ಕೊಲೆ ಆಗಿರೋ ಮಗಂತ ನಮ್ಮ ಯುವತಿಗಾಗ್ಲಿ ನ್ಯಾಯ ದೊರಕಲೇಬೇಕು. ಇದು ನಾವು ಕಾಲೇಜಿಗೆ ನುಗ್ಗು ಹೊಡಿತಾರೆ ಅಂದ್ರೆ ಎಷ್ಟು ಸರ್ಕಾರ ಹದಗೆಟ್ಟಿದೆ ಅಂತ ಹೇಳ್ಬಿಟ್ಟು ಎಲ್ಲ ನಾವೇ ಜನಗಳು ನೋಡ್ಬೇಕು. ಇದು ಇಲ್ಲಿಗೆ ಬಿಡಬಾರ್ದು. ಬರೀ ವಿದ್ಯಾರ್ಥಿಗಳಲ್ಲ, ದೇಶದ ಜನ, ನಮ್ಮ ರಾಜ್ಯದ ಜನ ಇದಕ್ಕೆ ಇನ್ನೂ ಸ್ಪಂದನೆ ಕೊಟ್ಟು ಮುಂದೆ ಬರಬೇಕು. ಅದಾಗಿ ಇದು ಲವ್ ಜಿಹಾದ್ನ ತಲೆಗೆ ಬಿಟ್ಟಿರಲಿಲ್ಲ. ಅದೇ ಸರ್ಕಾರದ ಒಬ್ಬ ಕಾರ್ಪೊರೇಟರ್ ಮಗಳಿಗೆ ಆಗಿದೆ. ಈಗ ಆ ಸರ್ಕಾರ ಮುಂದೆ ಬರಬೇಕು, ಲವ್ ಜಿಹಾದ್ ತರಬೇಕು. ಲವ್ ಜಿಹಾದ್ರಿಂದ ಇಷ್ಟು ಕೊಲೆ ಆಗಿದೆ. ಇದಕ್ಕಿಂತ ಮುಂಚೆ ಸೌಜನ್ಯ ಕೊಲೆ ಆಗಿದೆ. ಇವಾಗ ಇದು ಮುಂದೆ ನಮ್ಮನೆ ಹೆಣ್ಮಕ್ಳು ನಾವೇ ಕಾಲೇಜಿಗೆ ಕಳಿಸೋದು ಅಂತ ನಾವು ಇಷ್ಟಪಡ್ತೀವಿ. ನೋಡಿ, ಪ್ರತಿ ಸಲ ಇನ್ನೂ ಕಠಿಣ ಕ್ರಮ, ನಿರ್ದಾಕ್ಷಿಣ್ಯ ಕ್ರಮ ಅಂತ ಹೇಳ್ತಾನೆ ಇದ್ದಾರೆ. ಆದ್ರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಕಾಲೇಜ್ ಪ್ರಿಮಿಸಸ್ ಅಲ್ಲಿ ಕೊಲೆ ಆಗ್ತಾರೆ ಅಂದ್ರೆ ಇವರಿಗೆ ಯಾವುದೇ ಕಾರಣಕ್ಕೂ ಭಯ ಇಲ್ಲ. ವಿದ್ಯಾರ್ಥಿಗಳಿಗೆ ತುಷ್ಟೀಕರಣದ ಉತ್ತುಂಗದಲ್ಲಿ ತೇಲ್ತಿದ್ದಾರೆ. ಇದೇ ರೀತಿಯಾಗಿ ಮುಂದೆ ಹೊರದ್ರೆ ಯಾವ ವಿದ್ಯಾರ್ಥಿ ಕೂಡ ಶಾಲೆಗೆ ಹೋಗಲ್ಲ. ಇವರು ಹಿಜಾಬ್ ಹಾಕೊಳ್ಳದೆ ಹೋದ್ರೆ ಹೆಣ್ಮಕ್ಳ ಶಿಕ್ಷಣ ವಂಚಿತರಾಗ್ರಿ ಅಂತ ಹೇಳ್ತಾರೆ. ಅದೇ ವಿದ್ಯಾರ್ಥಿ